ಯಾಕಂದ್ರೆ ಫುಡ್ ಮಾಡೋಕ್ಕೆಲ್ಲ ಈಗ ಸಡನ್ ಆಗಿ ಕಕ್ಕೆ ಹೆಂಗಿರ್ತಂದ್ರೆ ಹೋಗ್ಬಿಡ್ತಾರೆ ಎಲ್ಲ ಡೌನ್ ಹೋಗ್ಬಿಡ್ತಾರೆ. ವೆರಿ ಗುಡ್ ವೆರಿ ಗುಡ್ ಆಗ್ತದೆ. ನನ್ಗೆ ಭಾಳ ವಿಚಿತ್ರ ಆಗುತ್ತೆ. ಅವ್ರ ಮಕ್ಕಳ ಮುದ್ದು ಮಕ್ಕಳು ಇಬ್ಬರು ಮಕ್ಕಳು, ಅವ್ರ ಮಕ್ಕಳು ಇಬ್ಬರಿಗೂ ಅಂದ ಕಣ್ಣಿಲ್ಲ ಅಂತ ಗೊತ್ತಾಯ್ತು ನನಗೆ. ಸ್ವಲ್ಪ ದುಃಖದ ಸಂಗತಿ ಅದು. ಆದರೆ ಒಂದು ಇಂಥ ಮಕ್ಕಳನ್ನು ಎಲ್ ವಿ ಪ್ರಸಾದ್ ಸಂಸ್ಥೆಯವರು ಈ ಕಣ್ಣಿನ ಆಸ್ಪತ್ರೆ ಸಂಸ್ಥೆ ಮಾಡಿ, ಆಮೇಲೆ ವೈ ಮಹಾಬಲೇಶ್ವರ ಟ್ರಸ್ಟ್ ಅಂತೇಳಿ ಪಿಪಲ್ಟ್ರಿ ಸ್ಕೂಲ್ ಬಗ್ಗೆ ಒಂದು ಅವರು ಯಾವುದೇ ಆದಂಥ ಒಂದು ಅಂದರೆ ಇಂಥ ವಿಷಯಗಳಲ್ಲಿ ಅವರು ದಾನಿಗಳು ಮುಂದೆ ಬಂದು ಒಂದು ಆಸ್ಪತ್ರೆ ಕಟ್ಟಿಸಿ, ಆಮೇಲೆ ಎಲ್ಲ ಇಂಥವ್ರನ್ನ ಟ್ರೇಸ್ ಔಟ್ ಮಾಡ್ತಾರಲ್ಲ, ಅಂದರೆ ಹೋಗಿ ಎಲ್ಲೆಲ್ಲಿ ಬಡವರು ಇದ್ದಾರೆ ಇಂಥವ್ರು ಕರ್ಕೊಂಡೋಗಿ ಅವ್ರು ಉಚಿತ ನೇತ್ರ ಚಿಕಿತ್ಸೆ, ಆಮೇಲೆ ಅವರಿಗೆ ಬೇಕಾದಂಥ ಸೌಲಭ್ಯಗಳು ಔಷಧಿಗಳ ಬಗ್ಗೆ ಕೊಡಿಸೋದಾಗಲಿ ಅದೊಂದು ಇದು ಇನ್ನೂ ಒಳ್ಳೆಯ ಕೆಲಸ. ಅಂದರೆ ಅವರಿಗೆ ಡಯಾಬಿಟಿಸು ಇಂಥವಿದ್ದಾಗ ಅವರು ದಿನನಿತ್ಯದ ಮಾತ್ರೆಗಳ ಒಂದು ಖರ್ಚಿಗೆ ಕಷ್ಟ ಆಗಿರೋ ಒಂದು ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವ್ರದ್ದೇ ಆದಂಥ ಸ್ವಯಂ ಉದ್ಯೋಗ ಕಲ್ಪಿಸೋ ಒಂದು ಯೋಜನೆ, ಅಂದರೆ ಒಂದು ತರಕಾರಿ ಮಾರೋದು, ಅಂದರೆ ಈ ಥರ ಅವ್ರಿಗೆ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು, ಅವ್ರು ಯಾರ ಮೇಲೆ ಅವ್ರು ಇದಾಗಬಾರ್ದು ನಮ್ಮ ಒಂದು ಯೋಜನೆ ಮಾಡಿ ಅವರು ಸಂಸ್ಥೆಯಿಂದ ಒಂದು ಒಳ್ಳೆಯ ಯೋಜನೆ ಮಾಡಿ ಅವರಿಗೆ ಜೀವನ ಇದು ಅವರು ಸಾಗಣೆ ಮಾಡಲಿಕ್ಕೂ ಆರೋಗ್ಯ ಮಾಡಲಿಕ್ಕೂ ಒಂದು ಒಳ್ಳೆಯ ಯೋಜನೆ ಮಾಡಿದ್ದಾರೆ. ಎಲ್ ವಿ ಪ್ರಸಾದ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ವೈ ಮಹಾಬಲೇಶ್ವರ ಟ್ರಸ್ಟ್ ಏನಿದೆಯಲ್ಲ ಅವರು ಆ ದಾನಿಗಳು ಅವ್ರಿಗೂ ಸಹ ಅವ್ರಿಗೂ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ, ಮುಂದಿಂಥ ಒಳ್ಳೊಳ್ಳೆ ಯೋಜನೆಗಳು ಮಾಡಲಿ ಅವರು. ನಾವು ಕೂಡ ಪಾಲಿಕೆಯಿಂದ ಅವ್ರಿಗೆ ಸಹಕಾರ ಮಾಡ್ತೀವಿ. ಸೊ ನಾವು ಕೂಡ ನಾನು ಹೇಳ್ತೀವಿ ನಮ್ಮ ಕಾರ್ಪೊರೇಟರ್ಸ್ ಎಲ್ಲರಿಗೆ ಎಲ್ಲೆಲ್ಲಿಂತ ಇದ್ದಾರೋ ಅವ್ರನ್ನ ಟ್ರೇಸ್ ಔಟ್ ಮಾಡಿರಿ, ನಾವು ಟೈಪ್ ಮಾಡೋಣ. ಅಂದರೆ ಅವ್ರಿಗೆ ಎಷ್ಟಾದ ಸಾಧ್ಯ ಆಗಲಿ ಉಳಿದ ಯೋಜನೆಗಳು ನಾವು ಕಾರ್ಪೊರೇಷನ್ ಇದ್ದರೆ ನಾವು ಮಾಡಲಿಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾವು ಅದನ್ನು ಪ್ರಶಂಸೆ ಮಾಡ್ತೀವಿ. ಇವ್ರಿಗೂ దేవరు ಒಳ್ಳೇದು ಮಾಡಲಿ, ತಂದೆ ತಾಯಿ ದೇವರು ఒಳ್ಳేది ಮಾಡಲಿ. ఎల్వి ప్రసాద్ అనేది యాక్చువల్గా ప్రతి ఒక్కరికి హెల్ప్ చేస్తూ ఉంటుంది. ఎవరైతే లో విజన్ పేషెంట్స్ ఉన్నారో మనకు ప్రతి ఒక్కరికి, వీళ్ళిద్దరు ఇప్పుడు బ్రైట్నెస్గా ఉన్నారు, ఒకరు బ్రైట్నెస్ ఉన్నప్పుడు లో విజన్ ఉన్నారు. వీళ్ళకి ఆల్రెడీ ఉచిత పాస్ కానీ ఉచిత రైల్వే ఫస్ట్ కానీ పెన్షన్స్ కానీ అన్ని వీళ్ళలో ఆదుకుంటాం మనం యాక్చువల్. మరి ప్రతి మంత్కి వీళ్ళకు ఫాలోఅప్ చేస్తూ ఉంటారు ఎవరైనా. మా ఎంప్లాయీస్ మొత్తం సహకరించి వీళ్ళకి ఎకనామిక్ పరంగా ఇది డొనేట్ చేశారు ఈ బండి టోటల్గా. మళ్ళీ ప్రతి ఒక్కరికి ఎవరైనా పేదవాళ్ళకి కూడా ఉచితంగా సర్వీస్ చేస్తాం మేము యాక్చువల్గా. నా పేరు గణేష్ అండి, ಊರು ನಾಯ್ದು ತೆಲಂಗಾಣ. ಸರ್ ಎಲ್ ವಿ ಆಸ್ಪತ್ರೆಯಾಗ ಅವರೆಲ್ಲ ನಮಗೆ ಬಂಡಿ ಸಹಾಯ ಮಾಡ್ಯಾರ. ನಮ್ಮ ಹುಡುಗರಿಗೆ ಕಣ್ಣು ಎಲ್ಲ ನೋಡಿ ಸಹಾಯ ಮಾಡ್ಯಾರ ಸರ್. ಪ್ರಾಕ್ಟೀಸ್ ಮಾಡ್ಸಾರ ಸರ್. ಮಾಂತೇಶ್ ಸರ್, ಮುಕುಂದ ಪ್ರಿಯ ಸರ್. ಸರ್ ಅವ್ರಿಗೆ ಇವಾಗ 10 ವರ್ಷ ಮೇಲಿಂದ ಕಣ್ಣು ಕಾಣಂಗಿಲ್ಲ ಸರ್. ಅಲ್ಲಿ ಏನು ಹೇಳ್ಕೊಟ್ರ ಇವ್ರಿಗೆ ಟ್ರೈನಿಂಗ್? ಅವ್ರು ಹೇಳ್ಕೊಟ್ಟಾರ ಸರ್. ಟ್ರೈನಿಂಗ್ ಎಲ್ಲ ಮನೆಗೆ ಸರ್ ಬಂದು ಟ್ರೈನಿಂಗ್ ಕೊಟ್ಟಾರ. ಅಲ್ಲಿ ಕಣ್ಣಿಗೆ ತೋರಿಸಿದ್ರೆ ಕಣ್ಣು ಇದು ನರ ಎಲ್ಲ ಈಕ್ ಆಗಿಬಿಟ್ಟವ, ಬರಲ್ಲ ಅಂತ ಹೇಳಾರ ಸರ್. ನಮಸ್ಕಾರ ಸರ್. ನಮಗೆ ಎಲ್ ವಿ ಆಸ್ಪತ್ರೆಗಳಿಂದ ಸಹಾಯ ಮಾಡ್ಯಾರ. ನಮ್ಮ ಮಕ್ಕಳು ಇಬ್ಬರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಸರಿಗೆ. ಅವರು ನಮಗೊಂದು ಗಾಡಿ ಕೊಡ್ಸಾರ. ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಆ ಸ್ಟಿಕ್ ಹಿಡ್ಕೊಂಡು ಮನೆಗೆ ನಡೆಯೋದು, ಏನೇನು ಕಾಫಿಂಗ್ ಮಾಡ್ಕೊಳೋದು ಅಂಥವೆಲ್ಲ ನನ್ನ ಮಗಳಿಗೆ ಕಳಿಸ್ಕೊಟ್ಟಾರ ಮಾಂತೇಶ್ ಸರ್ ಅವರು. ನಮಸ್ತೆ, ನನ್ನ ಹೆಸರು ಮಹಾಂತೇಶ್ ಅಂತೇಳಿ. ನಾನು ಎಲ್ ವಿ ಪ್ರಸಾದ್ ಐ ಹಾಸ್ಪಿಟಲಲ್ಲಿ ಒಬ್ಬ ರಿಹ್ಯಾಬ್ ಡಿಪಾರ್ಟ್ಮೆಂಟ್ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಎಲ್ ವಿ ಪ್ರಸಾದ್ ಐ ಹಾಸ್ಪಿಟಲ್ಲಿ ಮೇನು ಉದ್ದೇಶ ಏನಂದರೆ ಎಲ್ಲ ರೀತಿ ಚಿಕಿತ್ಸೆ ವ್ಯವಸ್ಥೆಗಳನ್ನು ಹೊಂದಿರುತ್ತೆ. ಸೊ ಅದರಲ್ಲಿ ವಿಶೇಷತೆ ಏನಂದರೆ ರಿಹ್ಯಾಬಿಟೇಷನ್ ಅಂದರೆ ಕೆಲವು ಅವಗಾಹನೆ ಇರುತ್ತೆ ಮತ್ತು ಕೆಲವರು ಇದ್ರ ಬಗ್ಗೆ ತಿಳಿದುಕೊಂಡಿರೋದಿಲ್ಲ. ಬಟ್ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ SM ಪೇಟೆ ಮಾರುತಿ ಕ್ರಾಸ್ ಇದು ಬಂದು ವಾರ್ಡ್ ನಂಬರು 19. ಈ ವಾರ್ಡ್ ನಂಬರಲ್ಲಿ ನಮಗೆ ತಿಳಿದಂಥ ಪ್ರಕಾರವಾದ ಇಲ್ಲಿ 2 ಮಕ್ಕಳಿದ್ದು. ಈ 2 ಮಕ್ಕಳು ಮುಕುಂದ ಪ್ರಿಯ ಮತ್ತು ಮುಖೇಶ್. ಸೊ ಮುಖೇಶ್ ಲೋ ವಿಷನ್ ಇರುತ್ತೆ, ಮುಕುಂದ ಪ್ರಿಯ ಟೋಟಲ್ ಬ್ಲೈಂಡ್ ಇರುತ್ತೆ. ಸೊ ಇವರಲ್ಲಿ ಪ್ರಾಬ್ಲಮ್ಸ್ ಏನಂದರೆ ಡಯಾಬಿಟಿಕ್ ಒಂದು ಪ್ರಾಬ್ಲಮ್ ಇರುತ್ತೆ, ಅದರಿಂದ ಇವರು ಕಣ್ಣಿನ ದೃಷ್ಟಿ ಕಳೆದುಕೊಂಡಿರುತ್ತಾರೆ. ಸೊ ಇವರಿಗೆ ಭಾಳಷ್ಟು ಸಮಸ್ಯೆಗಳನ್ನು ಎದುರಾಗಿರುತ್ತದೆ. ತಾವು ಸ್ವಂತವಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಲು ಭಾಳ ಭಯಪಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ನಮ್ಮ ಎಲ್ ವಿ ಪ್ರಸಾದ್ ಐ ಹಾಸ್ಪಿಟ್ಲಿಂದ ನಾವು ಉಚಿತವಾಗಿ ಇವರಿಗೆ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಂಡು ಸತತವಾಗಿ 3 ತಿಂಗಳು ಇವರಿಗೆ ತರಬೇತಿಗಳನ್ನು ಕೊಟ್ಟು
ಯಾವ ರೀತಿ ನಡೆಯಬೇಕು, ಯಾವ ರೀತಿ ಇರಬೇಕು, ಪರ್ಸ್ನಲೈಸ್ ಬಗ್ಗೆ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಇವರಿಗೆ ತಿಳಿಸ್ತಾ ಮತ್ತು ತಂದೆ ತಾಯಿ ಮುಂದೆನೇ ಮಹಿಳೆಯರಿಗೆ ಯಾವ ರೀತಿ ನೀವು ಕೊಡಬೇಕು ತರಬೇತಿ ಅಂತ ಅವ್ರ ತಾಯಿ ಮುಂದೆನೇ ನಾವು ಕಲಿಸ್ಕೊಡ್ತೀವಿ. ಮತ್ತು ಹುಡುಗರಿಗೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಂದೆ ಮುಂದೆನೇ ಅದೆಲ್ಲ ಪರ್ಸ್ನಲ್ ಬಗ್ಗೆನೂ ಹೇಳ್ತಾ ಸ್ವಂತವಾಗಿ ವಾಕ್ ಮಾಡುವಷ್ಟು ತರಬೇತಿಗಳನ್ನು ನಾವು ನೀಡ್ತಾ ಇದ್ದೀವಿ. ಎಲ್ ವಿ ಪ್ರಸಾದ್ ಈ ಉತ್ತಮ ಅವಕಾಶಗಳು ಪ್ರತಿಯೊಂದು ನಾವು ಸಂಸ್ಥೆ ನಮ್ಮದು ಎಲ್ಲ ರೀತಿ ಇದೇ ಥರನೇ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇವರ ಮತ್ತು ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಭಾಳಷ್ಟು ತೊಂದರೆ ಒಳಗಾಗಿದ್ದರು. ಅಂಥ ಸಮಯದಲ್ಲಿ ನಮ್ಮ ಎಲ್ ವಿ ಪ್ರಸಾದ್ ಕಡೆಯಿಂದ ಒಂದು ಚಿಕ್ಕದಾದಂಥ ಒಂದು ಪೆಟ್ಟಿ ಶಾಪನ್ನು ನಾವು ಇವರಿಗೆ ಸಹಾಯ ಮಾಡಿರ್ತೀವಿ. ಇದರಲ್ಲಿ ಅವರ ಆ ಸೀಸನ್ ತಕ್ಕಂತೆ ಅವರ ವ್ಯಾಪಾರಗಳನ್ನು ಮಾಡ್ತಾ ಹೋಗ್ಬೋದು. ಒಂದು ಏರಿಯಾದಲ್ಲಿ ಒಂದೇ ತಲ್ಲಿ ಇಟ್ಟುಕೊಂಡು ಅವರು ಕಾಯಿಗೆಡ್ಡಾದರೂ ಮಾಡ್ಬೋದು, ಇಲ್ಲ ಹಣ್ಣು ಹಂಪಲುಗಳನ್ನು ಮಾಡ್ಕೋಬೋದು. ಇದಕ್ಕೆ ವ್ಯವಸ್ಥಿತವಾಗಿ ಸಂಪೂರ್ಣವಾಗಿ ಎಲ್ ವಿ ಪ್ರಸಾದ್ ಹಾಸ್ಪಿಟ್ಲ್ ಕಡೆಯಿಂದನೇ ರೆಸ್ಪಾನ್ಸಿಬಲ್ ಇರುತ್ತೆ. ಸಹಾಯಧನವನ್ನು ಹಾಸ್ಪಿಟ್ಲ್ ಕಡೆಯಿಂದನೇ ಬಂದಿರುತ್ತೆ. ಇದರಿಂದ ಬಂದಂಥ ನಮ್ಮ ಮ್ಯಾನೇಜರ್ಸು, ನಮ್ಮ ಕೋಆರ್ಡಿನೇಟರ್ಸು ಎಲ್ಲರೂ ನಮ್ಮ ಎಲ್ ವಿ ಪ್ರಸಾದ್ ಸ್ಟಾಫು ಸಹ ಸಿಬ್ಬಂದಿಗಳು ಇದಕ್ಕೆಲ್ಲ ಸಂಪೂರ್ಣವಾಗಿ ಬೆಂಬಲದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮೇಯರ್ಗಳು ಮತ್ತು ವಾರ್ಡ್ ಮೆಂಬರ್ಗಳು ಮತ್ತು ಪ್ರೆಸ್ ಮಾಧ್ಯಮರು ಎಲ್ಲರೂ ಸಹ ನಮಗೆ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ತಮಗೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.